ಪಾರ್ಟಿಗೆ ಹೋಗೋ ಮಹಿಳೆಯರು ಹುಷಾರಾಗಿರಬೇಕು. ಪಾರ್ಟಿಗೆ ಬರೋ ಶ್ರೀಮಂತ ಮಹಿಳೆಯರಿಗೆ ಗಾಳ ಹಾಕೋ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಪಾರ್ಟಿಯಲ್ಲಿ ಪರಿಚಯ ಮಾಡಿಕೊಳ್ಳೋದು, ಕೋಟಿ ಕೋಟಿ ವಂಚನೆ ಮಾಡೋದು ಈ ಜಾಲದಿಂದ ಆಗ್ತಾ ಇರುವ ಕಾರ್ಯ. ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಹೆಸರು ಬಳಸಿ ಹಿಡ್ಡಕ್ಕೆ ಬೀಳಿಸ್ತಾರೆ. ಸ್ನೇಹಿತೆಯರಿಗೆ ವಂಚಿಸದ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಸವಿತಾ ಅನ್ನೋ ಮಹಿಳೆಯನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಹೂಡಿಕೆ ನೆಪದಲ್ಲಿ ಡಬಲ್ ಹಣ ಕೊಡೋದಾಗಿ ಹೇಳಿ ಈಕೆ ವಂಚಿಸಿದ್ದಾರಂತೆ. 20ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿರುವ ಆರೋಪ ಕೇಳೋಕೆ ಸಿಕ್ಕಿದೆ. 30 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ್ದಾರಂತೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ 1 ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ, ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ, ಕೇಳಿದ್ರೆ ನನ್ನ ಗಂಡ ದುಬೈಲಿದ್ದಾರೆ ಅಂತಾರೆ. ಮೊನ್ನೆ ಮದುವೆ ಮಾಡಿದ್ದಾರೆ ಸರ್. ಈ ಮದುವೆಗೆ ಪ್ರತಿ ಒಬ್ಬರ ಹತ್ರ ಸೇರಿ ಇಲ್ಲ ಅಂದ್ರೂ 10 ಕೋಟಿ ಸಾಲ ಮಾಡಿದ್ದಾರೆ. ನಾವು ಒಬ್ಬೊಬ್ರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ, ನಮ್ಮ ಹತ್ರ ಮದ್ವೆಗ್ ಬೇಕು, ಒಡವೆಗ್ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ ಅವ್ರು ಮಾತಾಡಿರೋದು. ಈ ತರ ಬೇರೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು. ದಯವಿಟ್ಟು ಅವ್ರ ಫೋಟೋನ 10 ಸಲ ಹಾಕ್ಬಿಟ್ಟು ಬೇರೆ ಹೆಣ್ಮಕ್ಳು ಆದ್ರೂ ಸೇಫ್ ಆಗಿರ್ಲಿದ್ರಿ ಸರ್. ಅವ್ರು ಏನ್ ಗೊತ್ತಾ, ಮದ್ವೆಗ್ ಬೇಕು ಅನ್ನೋದು, ಮಗಳನ್ನ US ಅಲ್ಲಿ ಕಳಿಸ್ಬೇಕು ಅಂತಾರೋ. ಅವ್ರು ಹೇಳೋದು ಸಾಮಾನ್ಯ ಮಹಿಳೆ ಮಗಳನ್ನ ಹೆಂಗ್ ಸರ್ US ಅಲ್ಲಿ ಓದಿಸ್ತಾರೆ? ಬರೀ ಇದೆ ಅವ್ರದ್ದು. ನನ್ಗೆ ಅಲ್ಲಿ ಬರುತ್ತೆ ದುಡ್ಡು, ಇಲ್ಲ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾರೆ. ಲೆಕ್ಕನೇ ಇಲ್ಲ ಮೋಸ ಮಾಡಿರೋದು. ಅವ್ರು ನಮ್ಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ಲಿಲ್ಲ. ಯಾರಾದ್ರೂ ಇನ್ನೋಸೆಂಟ್ ವುಮೆನ್ಸ್ ನ ನೋಡ್ಕೊಂಡು ಅವರೇ ಪರಿಚಯ ಮಾಡ್ಕೊಂಡು, ಆಮೇಲೆ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅನ್ಬಿಟ್ಟು ಮೊನ್ನೆ ಇನ್ನೊಂದು ಮಾತಾಡಿದ್ದಾರೆ. ಫುಲ್ ರಾಜಕೀಯದವರೆಲ್ಲ ನನ್ನ ಫ್ರೆಂಡ್ಸ್, ರಾಜಕೀಯವರಿಂದ ನಾನು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ 1 ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ, ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಪಾರ್ಟಿಗೆ ಹೋಗೋ ಮಹಿಳೆಯರು ಹುಷಾರಾಗಿರಬೇಕು. ಪಾರ್ಟಿಗೆ ಬರೋ ಶ್ರೀಮಂತ ಮಹಿಳೆಯರಿಗೆ ಗಾಳ ಹಾಕೋ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಪಾರ್ಟಿಯಲ್ಲಿ ಪರಿಚಯ ಮಾಡಿಕೊಳ್ಳೋದು, ಕೋಟಿ ಕೋಟಿ ವಂಚನೆ ಮಾಡೋದು ಈ ಜಾಲದಿಂದ ಆಗ್ತಾ ಇರುವ ಕಾರ್ಯ. ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಹೆಸರು ಬಳಸಿ ಹಿಡ್ಡಕ್ಕೆ ಬೀಳಿಸ್ತಾರೆ. ಸ್ನೇಹಿತೆಯರಿಗೆ ವಂಚಿಸದ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಸವಿತಾ ಅನ್ನೋ ಮಹಿಳೆಯನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಹೂಡಿಕೆ ನೆಪದಲ್ಲಿ ಡಬಲ್ ಹಣ ಕೊಡೋದಾಗಿ ಹೇಳಿ ಈಕೆ ವಂಚಿಸಿದ್ದಾರಂತೆ. 20ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿರುವ ಆರೋಪ ಕೇಳೋಕೆ ಸಿಕ್ಕಿದೆ. 30 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ್ದಾರಂತೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ 1 ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ, ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ, ಕೇಳಿದ್ರೆ ನನ್ನ ಗಂಡ ದುಬೈಲಿದ್ದಾರೆ ಅಂತಾರೆ. ಮೊನ್ನೆ ಮದುವೆ ಮಾಡಿದ್ದಾರೆ ಸರ್. ಈ ಮದುವೆಗೆ ಪ್ರತಿ ಒಬ್ಬರ ಹತ್ರ ಸೇರಿ ಇಲ್ಲ ಅಂದ್ರೂ 10 ಕೋಟಿ ಸಾಲ ಮಾಡಿದ್ದಾರೆ. ನಾವು ಒಬ್ಬೊಬ್ರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ, ನಮ್ಮ ಹತ್ರ ಮದ್ವೆಗ್ ಬೇಕು, ಒಡವೆಗ್ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ ಅವ್ರು ಮಾತಾಡಿರೋದು. ಈ ತರ ಬೇರೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು. ದಯವಿಟ್ಟು ಅವ್ರ ಫೋಟೋನ 10 ಸಲ ಹಾಕ್ಬಿಟ್ಟು ಬೇರೆ ಹೆಣ್ಮಕ್ಳು ಆದ್ರೂ ಸೇಫ್ ಆಗಿರ್ಲಿದ್ರಿ ಸರ್. ಅವ್ರು ಏನ್ ಗೊತ್ತಾ, ಮದ್ವೆಗ್ ಬೇಕು ಅನ್ನೋದು, ಮಗಳನ್ನ US ಅಲ್ಲಿ ಕಳಿಸ್ಬೇಕು ಅಂತಾರೋ. ಅವ್ರು ಹೇಳೋದು ಸಾಮಾನ್ಯ ಮಹಿಳೆ ಮಗಳನ್ನ ಹೆಂಗ್ ಸರ್ US ಅಲ್ಲಿ ಓದಿಸ್ತಾರೆ? ಬರೀ ಇದೆ ಅವ್ರದ್ದು. ನನ್ಗೆ ಅಲ್ಲಿ ಬರುತ್ತೆ ದುಡ್ಡು, ಇಲ್ಲ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾರೆ. ಲೆಕ್ಕನೇ ಇಲ್ಲ ಮೋಸ ಮಾಡಿರೋದು. ಅವ್ರು ನಮ್ಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ಲಿಲ್ಲ. ಯಾರಾದ್ರೂ ಇನ್ನೋಸೆಂಟ್ ವುಮೆನ್ಸ್ ನ ನೋಡ್ಕೊಂಡು ಅವರೇ ಪರಿಚಯ ಮಾಡ್ಕೊಂಡು, ಆಮೇಲೆ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅನ್ಬಿಟ್ಟು ಮೊನ್ನೆ ಇನ್ನೊಂದು ಮಾತಾಡಿದ್ದಾರೆ. ಫುಲ್ ರಾಜಕೀಯದವರೆಲ್ಲ ನನ್ನ ಫ್ರೆಂಡ್ಸ್, ರಾಜಕೀಯವರಿಂದ ನಾನು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ 1 ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ, ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್. ಪಾರ್ಟಿಗೆ ಹೋಗೋ ಮಹಿಳೆಯರು ಹುಷಾರಾಗಿರಬೇಕು. ಪಾರ್ಟಿಗೆ ಬರೋ ಶ್ರೀಮಂತ ಮಹಿಳೆಯರಿಗೆ ಗಾಳ ಹಾಕೋ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಪಾರ್ಟಿಯಲ್ಲಿ ಪರಿಚಯ ಮಾಡಿಕೊಳ್ಳೋದು, ಕೋಟಿ ಕೋಟಿ ವಂಚನೆ ಮಾಡೋದು ಈ ಜಾಲದಿಂದ ಆಗ್ತಾ ಇರುವ ಕಾರ್ಯ. ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಹೆಸರು ಬಳಸಿ ಹಿಡ್ಡಕ್ಕೆ ಬೀಳಿಸ್ತಾರೆ. ಸ್ನೇಹಿತೆಯರಿಗೆ ವಂಚಿಸದ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಸವಿತಾ ಅನ್ನೋ ಮಹಿಳೆಯನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಹೂಡಿಕೆ ನೆಪದಲ್ಲಿ ಡಬಲ್ ಹಣ ಕೊಡೋದಾಗಿ ಹೇಳಿ ಈಕೆ ವಂಚಿಸಿದ್ದಾರಂತೆ.
20ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿರುವ ಆರೋಪ ಕೇಳೋಕೆ ಸಿಕ್ಕಿದೆ. 30 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ್ದಾರಂತೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ ಒಂದು ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ, ಕೇಳಿದ್ರೆ ನನ್ನ ಗಂಡ ದುಬೈಲಿದ್ದಾರೆ ಅಂತಾರೆ. ಮೊನ್ನೆ ಮದುವೆ ಮಾಡಿದ್ದಾರೆ ಸರ್. ಈ ಮದುವೆಗೆ ಪ್ರತಿ ಒಬ್ಬರ ಹತ್ರ ಸೇರಿ ಇಲ್ಲ ಅಂದ್ರೂ 10 ಕೋಟಿ ಸಾಲ ಮಾಡಿದ್ದಾರೆ. ನಾವು ಒಬ್ಬೊಬ್ರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ ನಮ್ಮ ಹತ್ರ ಮದ್ವೆಗ್ ಬೇಕು ಒಡವೆಗ್ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ ಅವ್ರು ಮಾತಾಡಿರೋದು. ಈ ತರ ಬೇರೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು. ದಯವಿಟ್ಟು ಅವ್ರ ಫೋಟೋನ ಒಂದು 10 ಸಲ ಹಾಕ್ಬಿಟ್ಟು ಬೇರೆ ಹೆಣ್ಮಕ್ಳು ಆದ್ರೂ ಸೇಫ್ ಆಗಿರ್ಲಿದ್ರಿ ಸರ್. ಅವ್ರು ಏನ್ ಗೊತ್ತಾ, ಮದ್ವೆಗ್ ಬೇಕು ಅನ್ನೋದು, ಮಗಳನ್ನ US ಅಲ್ಲಿ ಕಳ್ಸಬೇಕು ಅಂತಾರೋ. ಅವ್ರು ಹೇಳೋದು ಸಾಮಾನ್ಯ ಮಹಿಳೆ ಮಗಳನ್ನ ಹೆಂಗ್ ಸರ್ US ಅಲ್ಲಿ ಓದಿಸ್ತಾರೆ? ಬರೀ ಇದೆ ಅವ್ರದ್ದು. ನನ್ಗೆ ಅಲ್ಲಿ ಬರುತ್ತೆ ದುಡ್ಡು, ಇಲ್ಲ ಆಸ್ತಿ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾರೆ. ಲೆಕ್ಕನೇ ಇಲ್ಲ ಮೋಸ ಮಾಡಿರೋದು. ಅವ್ರು ನಮ್ಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ಲಿಲ್ಲ. ಯಾರಾದ್ರೂ ಇನ್ನೋಸೆಂಟ್ ವುಮೆನ್ಸ್ ನ ನೋಡ್ಕೊಂಡು ಅವರೇ ಪರಿಚಯ ಮಾಡ್ಕೊಂಡು ಆಮೇಲೆ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅನ್ಬಿಟ್ಟು ಮೊನ್ನೆ ಇನ್ನೊಂದು ಮಾತಾಡಿದ್ದಾರೆ. ಫುಲ್ ರಾಜಕೀಯದವರೆಲ್ಲ ನನ್ನ ಫ್ರೆಂಡ್ಸು. ರಾಜಕೀಯವರಿಂದ ನಾನು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ ಒಂದು ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್. ಪಾರ್ಟಿಗೆ ಹೋಗೋ ಮಹಿಳೆಯರು ಹುಷಾರಾಗಿರ್ಬೇಕು. ಪಾರ್ಟಿಗೆ ಬರೋ ಶ್ರೀಮಂತ ಮಹಿಳೆಯರಿಗೆ ಗಾಳ ಹಾಕೋ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಪಾರ್ಟಿಯಲ್ಲಿ ಪರಿಚಯ ಮಾಡಿಕೊಳ್ಳೋದು, ಕೋಟಿ ವಂಚನೆ ಮಾಡೋದು ಈ ಜಾಲದಿಂದ ಆಗ್ತಾ ಇರುವ ಕಾರ್ಯ. ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಹೆಸರು ಬಳಸಿ ಹಿಡ್ಡಕ್ಕೆ ಬೀಳಿಸ್ತಾರೆ. ಸ್ನೇಹಿತೆಯರಿಗೆ ವಂಚಿಸದ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಸವಿತಾ ಅನ್ನೋ ಮಹಿಳೆಯನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಹೂಡಿಕೆ ನೆಪದಲ್ಲಿ ಡಬಲ್ ಹಣ ಕೊಡೋದಾಗಿ ಹೇಳಿ ಈಕೆ ವಂಚಿಸಿದ್ದಾರಂತೆ. 20ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿರುವ ಆರೋಪ ಕೇಳೋಕೆ ಸಿಕ್ಕಿದೆ. 30 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ್ದಾರಂತೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ ಒಂದು ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ, ಕೇಳಿದ್ರೆ ನನ್ನ ಗಂಡ ದುಬೈಲಿದ್ದಾರೆ ಅಂತಾರೆ. ಮೊನ್ನೆ ಮದುವೆ ಮಾಡಿದ್ದಾರೆ ಸರ್. ಈ ಮದುವೆಗೆ ಪ್ರತಿ ಒಬ್ಬರ ಹತ್ರ ಸೇರಿ ಇಲ್ಲ ಅಂದ್ರೂ 10 ಕೋಟಿ ಸಾಲ ಮಾಡಿದ್ದಾರೆ. ನಾವು ಒಬ್ಬೊಬ್ರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ ನಮ್ಮ ಹತ್ರ ಮದ್ವೆಗ್ ಬೇಕು ಒಡವೆಗ್ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ ಅವ್ರು ಮಾತಾಡಿರೋದು. ಈ ತರ ಬೇರೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು. ದಯವಿಟ್ಟು ಅವ್ರ ಫೋಟೋನ ಒಂದು 10 ಸಲ ಹಾಕ್ಬಿಟ್ಟು ಬೇರೆ ಹೆಣ್ಮಕ್ಳು ಆದ್ರೂ ಸೇಫ್ ಆಗಿರ್ಲಿದ್ರಿ ಸರ್. ಅವ್ರು ಏನ್ ಗೊತ್ತಾ, ಮದ್ವೆಗ್ ಬೇಕು ಅನ್ನೋದು, ಮಗಳನ್ನ US ಅಲ್ಲಿ ಕಳ್ಸಬೇಕು ಅಂತಾರೋ. ಅವ್ರು ಹೇಳೋದು ಸಾಮಾನ್ಯ ಮಹಿಳೆ ಮಗಳನ್ನ ಹೆಂಗ್ ಸರ್ US ಅಲ್ಲಿ ಓದಿಸ್ತಾರೆ? ಬರೀ ಇದೆ ಅವ್ರದ್ದು. ನನ್ಗೆ ಅಲ್ಲಿ ಬರುತ್ತೆ ದುಡ್ಡು, ಇಲ್ಲ ಆಸ್ತಿ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾರೆ. ಲೆಕ್ಕನೇ ಇಲ್ಲ ಮೋಸ ಮಾಡಿರೋದು. ಅವ್ರು ನಮ್ಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರ್ಲಿಲ್ಲ. ಯಾರಾದ್ರೂ ಇನ್ನೋಸೆಂಟ್ ವುಮೆನ್ಸ್ ನ ನೋಡ್ಕೊಂಡು ಅವರೇ ಪರಿಚಯ ಮಾಡ್ಕೊಂಡು ಆಮೇಲೆ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅನ್ಬಿಟ್ಟು ಮೊನ್ನೆ ಇನ್ನೊಂದು ಮಾತಾಡಿದ್ದಾರೆ. ಫುಲ್ ರಾಜಕೀಯದವರೆಲ್ಲ ನನ್ನ ಫ್ರೆಂಡ್ಸು. ರಾಜಕೀಯವರಿಂದ ನಾನು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ ಒಂದು ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ದೊಡ್ಡವ್ರನ್ನ ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್